ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಇವತ್ತು ನಾನು ನಮ್ಮ ಕೈಯಲ್ಲಿರುವ ಹೆಬ್ಬೆರಳಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಹಸ್ತಮುದ್ರಿಕಾ ಶಾಸ್ತ್ರದ ಪ್ರಕಾರ ನಮ್ಮ ದೇಹದ ಭಾಗಗಳು ವ್ಯಕ್ತಿತ್ವದ ಅನೇಕ ರಹಸ್ಯಗಳನ್ನು ಹೇಳುತ್ತವೆ. ಕೈಯಲ್ಲಿರುವ ಹೆಬ್ಬೆರಳು ಸಹ ನಮ್ಮ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡುತ್ತೆ. ಹೆಬ್ಬೆರಳಿನ ಆಕಾರ ಮತ್ತು ರಚನೆಯಿಂದ ವ್ಯಕ್ತಿತ್ವವನ್ನು ಹೇಳಲಾಗುತ್ತೆ ಎನ್ನುವುದನ್ನು ಹಸ್ತಮುದ್ರಿಕಾ ಶಾಸ್ತ್ರದ ಪ್ರಕಾರ ತಿಳಿಸಲಾಗುತ್ತೆ. ಹಸ್ತಮುದ್ರಿಕಾ ಶಾಸ್ತ್ರದ ಪ್ರಕಾರ ನಮ್ಮ ದೇಹದ ಭಾಗಗಳು ವ್ಯಕ್ತಿತ್ವದ ಅನೇಕ ರಹಸ್ಯಗಳನ್ನು ಹೇಳುತ್ತವೆ. ನಮ್ಮ ಅಂಗೈರೇಖೆಯಿಂದ ಹಿಡಿದು ಕಣ್ಣಿನ ಆಕಾರದವರೆಗೂ ಎಲ್ಲರಿಂದಲೂ ನಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಬಹುದು. ಅದೇ ರೀತಿ ಕೈಯಲ್ಲಿರುವ ಹೆಬ್ಬೆರಳು ಸಹ ನಮ್ಮ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡುತ್ತೆ. ಹೆಬ್ಬೆರಳಿನ ಆಕಾರ ಮತ್ತು ರಚನೆಯಿಂದ ವ್ಯಕ್ತಿತ್ವವನ್ನು ಹೇಳಲಾಗುತ್ತೆ. ಹೆಬ್ಬೆರಳು ಕೆಳಭಾಗದಲ್ಲಿ ಅಗಲವಾಗಿದ್ದು ಮೇಲ್ಭಾಗದಲ್ಲಿ ತೆಳುವಾಗಿದ್ದರೆ ಅಂತಹ ಜನರ ವ್ಯಕ್ತಿತ್ವ ಬಹಳ ಆಕರ್ಷಕವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ತಮ್ಮ ಮಾತಿನಿಂದಲೇ ಎಲ್ಲರನ್ನ ಸೆಳೆಯುತ್ತಾರೆ. ಸ್ನೇಹಿತರು ಮತ್ತು ಸ್ನೇಹವನ್ನು ಕಾಪಾಡಿಕೊಳ್ಳಲು ಏನು ಬೇಕಾದರೂ ಮಾಡುತ್ತಾರೆ. ಆದರೆ ಸೋಮಾರಿತನ ಮಾತ್ರ ಇವರನ್ನು ಬಿಡುವುದಿಲ್ಲ. ಹಾಗೆಯೇ ಹೆಬ್ಬೆರಳು ಮೇಲಿನಿಂದ ಕೆಳಕ್ಕೆ ಒಂದೇ ಗಾತ್ರದಲ್ಲಿದ್ದರೆ ಅತ್ಯಂತ ಕಠಿಣ ಪರಿಶ್ರಮಗಳಾಗಿರುತ್ತಾರೆ. ತಮ್ಮದೇ ಆದ ವ್ಯವಹಾರವನ್ನು ನೋಡಿಕೊಳ್ಳುವಲ್ಲಿ ಯಶಸ್ವಿಗಳಾಗುತ್ತಾರೆ. ಇವರಲ್ಲಿ ಪ್ರಾಮಾಣಿಕತೆ ಹೇರಳವಾಗಿರುತ್ತದೆ. ಜೊತೆಗೆ ಇವರಿಗೆ ಕಲೆಯ ಕಡೆಗೆ ಒಲವಿರುತ್ತದೆ. ಆದರೆ ಇವರು ಜನರೊಂದಿಗೆ ಬೆರೆಯುವುದು ತುಂಬ ಕಡಿಮೆ. ಗಾತ್ರದಲ್ಲಿ ಚಿಕ್ಕದಾದ ಹೆಬ್ಬೆರಳನ್ನು ಹೊಂದಿರುವವರು ವ್ಯವಹಾರ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ಎಲ್ಲ ವಿಷಯಗಳಲ್ಲಿಯೂ ದೃಢ ನಿಶ್ಚಯ ಹೊಂದಿದವರಾಗಿರುತ್ತಾರೆ. ಜೊತೆಗೆ ಪ್ರತಿ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಾರೆ. ಅದೇ ಅವರನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ಪ್ರತಿಯೊಂದು ಸಂಬಂಧವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದನ್ನು ಇವರು ತಿಳಿದಿರ್ತಾರೆ. ಹೆಬ್ಬೆರಳು ಹಿಂದಕ್ಕೆ ಬಾಗಿದ ರೀತಿಯಲ್ಲಿರುವ ಜನರು ಉದಾರ ಸ್ವಭಾವದವರಾಗಿರ್ತಾರೆ. ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಮುಂದೆ ಬರ್ತಾರೆ. ಅವರ ಸ್ವಭಾವದಿಂದಾಗಿ ಸಾಮಾಜಿಕ ಮಟ್ಟದಲ್ಲಿಯೂ ಒಳ್ಳೆಯ ಹೆಸರನ್ನು ಮಾಡ್ತಾರೆ. ಎಲ್ಲರೊಂದಿಗೂ ಚೆನ್ನಾಗಿ ಬೆರೀತಾರೆ. ಹೆಬ್ಬೆರಳ ತಳದಲ್ಲಿ ತೆಳುವಾಗಿ ಮೇಲ್ಭಾಗದಲ್ಲಿ ದಪ್ಪವಾಗಿರುವ ಜನರು ಏಕಾಂತ ಜೀವನವನ್ನು ಬಯಸ್ತಾರೆ. ಅಂತಹ ಜನರು ಯಾರೊಂದಿಗೂ ಹೆಚ್ಚು ಬೆರೆಯೋದಿಲ್ಲ, ಹೆಚ್ಚು ಮಾತನಾಡುವುದಿಲ್ಲ. ಆದರೆ ಅವರಿಗೆ ಹತ್ತಿರವಾದ ಜನರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಂಡಿರ್ತಾರೆ. ಉದ್ದವಾಗಿರುವ ಹೆಬ್ಬೆರಳನ್ನು ಹೊಂದಿರುವ ಜನರು ತುಂಬ ಆಕರ್ಷಕವಾಗಿರ್ತಾರೆ. ಪ್ರತಿಯೊಂದು ಸನ್ನಿವೇಶವನ್ನು ಸುಲಭವಾಗಿ ನಿಭಾಯಿಸ್ತಾರೆ. ಅದೇ ರೀತಿ ಇವರಿಗೆ ಹಣದ ಕೊರತೆ ಎಂದಿಗೂ ಬರೋದಿಲ್ಲ ಎನ್ನುತ್ತೆ ಹಸ್ತಮುದ್ರಿಕಾ ಶಾಸ್ತ್ರ. ಹಸ್ತಮುದ್ರಿಕಾ ಶಾಸ್ತ್ರದಲ್ಲಿ ಹೆಬ್ಬೆರಳಿನ ಬಗ್ಗೆ ಈ ಎಲ್ಲ ಮಾಹಿತಿಗಳನ್ನು ತಿಳಿಸಲಾಗಿದೆ. ದಯವಿಟ್ಟು ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ.